ತುಂಬ ಹೀಟಿಂದ ತುಂಬ ಕಷ್ಟ ಆಗ್ತಾ ಇದೆ, ನನ್ನ ಬಾಡಿ ಎಲ್ಲ ಫುಲ್ಲು ಹೀಟ್ ಆಗ್ತಾ ಇದೆ, ತುಂಬ ಸ್ಕಿನ್ ಎಲ್ಲ ತುಂಬ ಅಲರ್ಜೀಸ್ ಯಾರಿಗೆಲ್ಲ ಆಗ್ತಾ ಇದೆ ಅವರಿಗೆ ಒಂದು ಟಿಪ್ಸ್. ಯಾರಿಗೆಲ್ಲ ಇಚಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಮನೆಯಲ್ಲಿರುವಂತಹ ಒಂದು ಆಯಿಲ್ನ ತಗೊಂಡು ಸ್ಕಿನ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಬೋದು. ನಮಸ್ತೆ ವೀಕ್ಷಕರೇ, ಇವತ್ತೊಂದು ಹೊಸ ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ಯಾರಿಗೆಲ್ಲ ಸ್ಕಿನ್ನು ತುಂಬ ಡ್ರೈ ಆಗ್ತಾ ಇದೆ, ಯಾರಿಗೆಲ್ಲ ಇಚಿಂಗ್ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಸ್ಕಿನ್ ಎಲ್ಲ ಫುಲ್ಲು ರೆಡ್ಡಿಶ್ ಆಗಿಬಿಟ್ಟಿದೆ, ಯಾರಿಗೆಲ್ಲ ಸ್ಕಿನ್ನಲ್ಲಿ ತುಂಬ ಅಲರ್ಜೀಸ್ಗಳು, ತುಂಬ ಸಣ್ಣ ತುರಿಕೆಗಳು, ತುಂಬ ಹೀಟಿಂದ ತುಂಬ ಕಷ್ಟ ಆಗ್ತಾ ಇದೆ, ನನ್ನ ಬಾಡಿ ಎಲ್ಲ ಫುಲ್ಲು ಹೀಟ್ ಆಗ್ತಾ ಇದೆ, ಸ್ಕಿನ್ ಎಲ್ಲ ತುಂಬ ಅಲರ್ಜೀಸ್ ಯಾರಿಗೆಲ್ಲ ಆಗ್ತಾ ಇದೆ ಅವರಿಗೆ ಒಂದು ಟಿಪ್ಸ್. ಏನಪ್ಪ ಅಂತಂದರೆ, ಒಂದು ವರ್ಜಿನ್ ಕೊಕೊನೆಟ್ ಆಯಿಲಿಂದ ನೀವು ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಡ್ರೈನೆಸ್ಸಿಂದ ಮುಕ್ತಿ ಹೊಂದ್ಬೋದು. ಯಾರಿಗೆಲ್ಲ ಡಾರ್ಕ್ನೆಸ್ ಆಗ್ತಾ ಇದೆ, ಯಾರಿಗೆಲ್ಲ ಇಚಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಮನೆಯಲ್ಲಿರುವಂತಹ ಒಂದು ಆಯಿಲ್ನ ತಗೊಂಡು ನೀವು ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಬೋದು. ಏನಪ್ಪ ಅಂತ ಅಂದರೆ, 2 ಸ್ಪೂನು ವರ್ಜಿನ್ ಕೊಕೊನೆಟ್ ಆಯಿಲ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. 1 ಸ್ಪೂನು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಹಾಲಿನ ಕೆನೆನ 1 ಸ್ಪೂನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಮುಖಕ್ಕೆ ಚೆನ್ನಾಗಿ ಹಚ್ಚಿ ಒಂದು 2 ಮಿನಿಟ್ಸು ಮಸಾಜ್ ಮಾಡಿ. ತುಂಬ ಪ್ರೆಷರ್ ಹಾಕಕ್ಕೆ ಹೋಗ್ಬಿಡಿ, ಲೈಟಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ವೀಕ್ಲಿ 2 ಡೇಸ್ ಮಾಡಿದ್ರೆ ಸಾಕು. 2 ಡೇಸ್ ಮಾಡ್ಕೊಂಬನ್ನಿ. 15 ಡೇಸ್ ಆರ್ 20 ಡೇಸ್ ಇದನ್ನು ಕರೆಕ್ಟಾಗಿ ನೀವು ಚಾಚು ತಪ್ಪದೆ ನೀವು ಮಾಡ್ಕೊಂಬಂದ್ರಿ ಅಂದರೆ ಸ್ಕಿನ್ನು ತುಂಬ ಕ್ಲಿಯರ್ ಆಗುತ್ತೆ. ಏನೆಲ್ಲ ತುಂಬ ವರ್ಷದಿಂದ ಡಾರ್ಕ್ನೆಸ್ ಉಳ್ಕೊಂಡಿದೆ, ತುಂಬ ವರ್ಷದಿಂದ ಇಚಿಂಗ್ ಪ್ರಾಬ್ಲಮ್ ಇದೆ, ತುಂಬ ವರ್ಷದಿಂದ ಸನ್ಬರ್ನ್ ಆಗಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಅವ್ರಿಗೆಲ್ಲ ಸ್ಕಿನ್ ಎಲ್ಲ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ, ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ತುಂಬ ಕಲರ್ ಇದ್ದೆ, ಇವಾಗ ಕಲರ್ ಪ್ರಾಬ್ಲಮ್ ಆಗಿದೆ, ಒಂದು 60% ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದನ್ನು ಚಾಚು ತಪ್ಪದೆ ಎವ್ರಿ ಡೇ ಮಾಡಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ 3 ಡೇಸ್ ಒನ್ಸು 4 ಡೇಸ್ ಒನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ. ಮತ್ತು ಇಚಿಂಗ್ ಪ್ರಾಬ್ಲಮ್ಸ್ ಏನಿರ್ಬೋದು, ನಿಮ್ಮ ಮುಖದ ತ್ವಚೆಯ ಆರೈಕೆಯನ್ನು ನೀವೇ ಕಾಪಾಡ್ಕೊಬೋದು. ಇದನ್ನು ಹಚ್ಚಿ ಆದಮೇಲೆ ಒಂದು 1/2 hour ಬಿಟ್ಟು ಕಡಲೆ ಹಿಟ್ಟಿನಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ. ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಇಲ್ಲ ನನಗೆ ತಣ್ಣೀರು ಆಗೋದಿಲ್ಲ ಅಂತಂದರೆ ಬೆಚ್ಚಗಿರೋ ನೀರಿಗೆ ಒಂದು ಕ್ಲಾತ್ನ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಬರೀ ಆ ಕ್ಲಾತಲ್ಲಿ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಹೊಳಪಾಗುತ್ತೆ. ಸ್ಕಿನ್ನು ತುಂಬ ಚೆನ್ನಾಗಿ ಚಬ್ಬಿಯಾಗಿ ಸ್ಕಿನ್ ಆರೈಕೆನ ಇನ್ನೂ ಚೆನ್ನಾಗಿ ಮಾಡ್ಕೊಬೋದು. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೂ ಹೊಸ ಥರದ ಟಿಪ್ಸ್ನ ಕೊಡ್ತೀನಿ. ನಮಸ್ತೆ ವೀಕ್ಷಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.